ರಘುಮೂರ್ತಿ ಚಳ್ಳಕೆರೆಯ ಶಾಸಕರು, ನಾಯಕ ಎಸ್ ಟಿ ಸಮುದಾಯ, ವಾಲ್ಮೀಕಿ ಸಮುದಾಯಕ್ಕೆ ಸೇರಿದಂಥವರು ಚಳ್ಳಕೆರೆ ರಘುಮೂರ್ತಿ ಅವರು 3 ಸಲ MLA ಆಗಿದ್ದಾರೆ ಅಲ್ಲಿಂದ, ಚಳ್ಳಕೆರೆಯಿಂದ. ಸೊ ನೋ ಕಾಂಟ್ರವರ್ಸಿ. ಸೊ ತುಂಬ ದೊಡ್ಡ ಮಟ್ಟದಲ್ಲಿ ಮಾಧ್ಯಮಗಳ ಮುಂದೆ ಆಗಿರ್ಬೋದು ಅಥವಾ ಎಲ್ಲ ಮೈದಾನ ರಾಜಕಾರಣದಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ರಘುಮೂರ್ತಿ ಅವರು. ಆದರೂ ಕೂಡ ಕಾಂಗ್ರೆಸ್ ನಾಯಕರಿಗೆ ದುರ್ಗ ಮತ್ತು ಮಧ್ಯ ಕರ್ನಾಟಕದಲ್ಲಿ ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ವಾಲ್ಮೀಕಿ ಸಮುದಾಯ ಹೆಚ್ಚಿರೋದ್ರಿಂದ ಇವ್ರನ್ನ ಪರಿಗಣಿಸಿದ್ದಾರೆ ಅನ್ನೋ ಒಂದು ಲೆಕ್ಕಾಚಾರ ಇದೆ. ದುರ್ಗದ ಜಿಲ್ಲಾ ಕೋಟಾದಡಿ ಕೂಡ ಇವರನ್ನು ಕನ್ಸಿಡರ್ ಮಾಡಿದ್ದಾರೆ ಅನ್ನೋ ಲೆಕ್ಕಾಚಾರ ಇದೆ. ಸೊ ಚಳ್ಳಕೆರೆ ರಘುಮೂರ್ತಿ ಅವರದ್ದು ಹೆಸರು ಕೂಡ ಕ್ಲಿಯರ್ ಆಗಿದೆ. ಸೊ ಇವರು ಕೂಡ ಕೇಳ್ತಾ ಇದ್ರು, ಲಾಬಿ ಕೂಡ ಮಾಡಿದ್ರು ನಮಗೂ ಪರಿಗಣಿಸಿ ಅಂತ. ಸೊ ಲಾಸ್ಟ್ ಟೈಮ್ ಇವರು ನಾಗೇಂದ್ರ ಅವ್ರನ್ನ ಕೈ ಬಿಟ್ಟಾಗ್ಲೂ ಕೂಡ ಇವ್ರ ಬಂದ್ಬಿಡ್ತಾರೆ ಅಂತ. ಸೊ ನಾಗೇಂದ್ರ ಅವರನ್ನ ಕೈ ಬಿಟ್ಟಿದ್ರೆ ಇವರು ಇನ್ನಾಗ್ತಿದ್ರ ಹೇಗೆ ಅಂತ ರಘುಮೂರ್ತಿ ಅವರು. ನಾಗೇಂದ್ರ ಅವ್ರಿಗೆ ಈಗ ಈ ಬಾರಿನೂ ಮತ್ತೆ ಸಮಸ್ಯೆ ಇದೆ ಅಂತ ಚರ್ಚೆ ಆಗ್ತಿದೆ. ಹೌದು. ಆದ್ರೆ ಚಿತ್ರದುರ್ಗ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ರಾಯಚೂರು, ಈ 3 ಜಿಲ್ಲೆಗಳು ಕೂಡ ನಾಯಕ ಸಮುದಾಯ ಬಹಳಷ್ಟು ಪ್ರಭಾವ, ಡಿಸೈಡಿಂಗ್ ಫ್ಯಾಕ್ಟರ್ ಕೂಡ. ಹೀಗಾಗಿ ರಾಜ್ಯಾದ್ಯಂತ ಅವ್ರು ಕೇಳ್ತಿರೋದೇನೆಂದ್ರೆ ನಮ್ಮ ಸಮುದಾಯಕ್ಕೆ ಮೂರು ಸ್ಥಾನಗಳು ಕೊಡಿ ಅಂತ, ವಾಲ್ಮೀಕಿ ಮತ್ತೆ ನಾಯಕ ಸಮುದಾಯ. ಈಗ ಸತೀಶ್ ಜಾರಕಿಹೊಳಿ ಅವ್ರ ಜೊತೆಗೆ ಇನ್ನಿಬ್ರು ಸೇರಿಸ್ಕೋಬೇಕು. ಇನ್ನು 3 ಕೂಡ ಕೇಳ್ತಾರೆ, 3-4 ಜನ ರೇಸಲ್ಲಿದ್ದಾರೆ. ಹೀಗಾಗಿ ಒಂದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ ಚಿತ್ರದುರ್ಗದಲ್ಲಿ ಇವ್ರಿಗೆ ಪೈಪೋಟಿ ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇಲ್ಲ. ವಾಲ್ಮೀಕಿ ಸಮುದಾಯದ ಬೇರೆ ನಾಯಕರು ಕೂಡ ಅಷ್ಟು ದೊಡ್ಡ ಮಟ್ಟದಲ್ಲಿ ಯಾರು ಕಾಣಿಸ್ತಿಲ್ಲ. ಬೇರೆಯವ್ರು ಇದ್ರು ಕೂಡ ಅದೇನು ಅಷ್ಟು ದೊಡ್ಡದಾಗಿ ಸಿದ್ದರಾಮಯ್ಯ ಅವರು ಟ್ರೈ ಮಾಡಿದ್ರು, ಬಟ್ ಆಗ್ತಿಲ್ಲ. ಇವ್ರ ಹೆಸರು ಮುಂಚೂಣಿಯಲ್ಲಿದೆ. ಹೌದು, ಇವ್ರ ಹೆಸರು ಬಹಳ ಮುಂಚೂಣಿಯಲ್ಲಿದೆ. ಮೊದಲಿಂದ ಕಳೆದ 1 ತಿಂಗಳಿಂದನೇ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಮನೆಗೆ ಹೋದಾಗ ನಿಮ್ದು ಕ್ಲಿಯರ್ ಆಗುತ್ತೆ ಹೋಗು ಅಂತ ಭರವಸೆ ಕೊಟ್ಟು ಹೋಗಿದ್ರು. ಈ ಬಾರಿನೂ ಕೂಡ ದೆಹಲಿಗೆ ಹೋಗಿದ್ದಾರೆ, ಬಟ್ ದೊಡ್ಡ ಮಟ್ಟದ ಲಾಬಿಯನ್ನು ಮಾಡ್ಲಿಲ್ಲ. ಆದ್ರೆ ಇವ್ರಿಗೊಂದು ಮಾಹಿತಿ ಕನ್ಫರ್ಮ್ ಆಗಿದೆ ಅಂತ. ಎಸ್, ರಘುಮೂರ್ತಿ ಅವ್ರದ್ದು ಕನ್ಫರ್ಮ್ ಆಗಿದೆ. ಕನ್ಫರ್ಮ್ ಆದ್ಮೇಲೆ ಇತ್ತೀಚೆಗೆ ಕ್ಷೇತ್ರದಲ್ಲಿ ಅವರು ಬಹಳ ಆಕ್ಟಿವ್ ಆಗ್ಬಿಟ್ಟಿದ್ರು ಜಿಲ್ಲೆಯಲ್ಲಿ.